ಯೋನ್ಲ ಮಾಡ್ತಾ ಕುಂತಿದ್ದೀರಿ ಗುಂಪಾಕಂಡು. ಈ ಆಳ್ಗೇರಿ ಮೊಬೈಲ್ ಬಂದಮೇಲೆ ಹಳ್ಳಿ ಹೂ ಪ್ಯಾಟೆ ಹೂ ಅನ್ನಂಗಿಲ್ಲ, ಎಲ್ಲ ಹಾಳಾಗೋಗವೆ. ಓಲಾರೀಸ ನಿಮ್ಮ ಅಪ್ಪ ನಿಮ್ಮವ್ವ ಅಟೊಂದಡಿ ಬಿಸಿಲಲ್ಲಿ ಹೊಲ್ದಲ್ಲಿ ಕೆಲಸ ಮಾಡ್ತಾವ್ರೆ. ನೀನೇನ್ಲ ಈ ಹುಡ್ಲು ಕೂಡ ಸೇರ್ಕೊಂಡು ಮೊಬೈಲ್ ನೋಡ್ಕೊಂಡು ಕುಂತಿಯಲ್ಲ. ನಿನಗೇನ್ಲ ಬಂದಿರೋದು? ಇವ್ರಿಗೆಲ್ಲ ಇವ್ರ ಅಪ್ಪ ಅವ್ವ ಭದ್ರಾಗಿ ಮಾಡಿಟ್ಟಿರ್ತಾರಕ್ಕಲ್ಲ, ಅವ್ರದ್ದು ಹೆಂಗಾರ ನಡೀತದೆ, ನಿಂದು ಹೆಂಗ್ಲ ಆಯ್ತದೆ? ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದೋ ಬಡ್ಡಿ ಐದನೇ ಅಂದರೆ ಅದೂ ಮಾಡಲಿಲ್ಲ. ಹೊಲ್ದ ಕೆಲಸನಾರ ಮಾಡೋ ಬಡ್ಡಿ ಇದೆ ಅಂದರೆ ಮೈ ಬಗ್ಗಿಲ್ಲ. ಹಿಂಗಾದ್ರೆ ಹೆಂಗ್ಲ ನಿನ್ನ ಜೀವನ ಮುಂದಕ್ಕೆ? ಯಾರೆಲ್ಲ ಹೆಣ್ಣು ಕೊಟ್ಟಾರ ನಿನಗೆ? ಕೊನೆಗೆ ಆ ಮಿಲ್ ಮನೆ ರಮೇಶ್ ನನಗೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಅದೇ ಅಂಥದ್ದು ಬಂದವಂತಲ್ಲ, ಸುಗ್ಗಿ ಟೊಮೆಟೊ ಮನೆಗೆ ಊಟ ಹಾಕೊಂಡು ಅಲ್ದಾಡ್ತೀರಿ. ಹಾಂ, ಬೇಕೇನ್ರಲ್ಲ ನಿಮಗಿದು? ದೇವ್ರ ಭಗವಂತ ಇಟೊಂದು ಹೊಲ ಜಮೀನು ಕೊಟ್ಟವನೆ, ಮಾಡ್ಕೊಂಡು ಮೈ ಬಗ್ಸ್ಕೊಂಡು ದುಡ್ಕೊಂಡು ಇರಬಾರ್ದೇನೋ? ಹಾಂ, ಮೈ ಬಗ್ಸ್ರೋ ಮುಂಡೆವ, ಮೈ ಬಗ್ಸಿ. ಎಲ್ಲ ಸೈಟ್ ಮಾಡ್ತಾವ್ರೆ ಕಣೋ, ಎಲ್ಲ ಮನೆ ಕಟ್ಕೊಂಡು ಹೋಯ್ತಾವ್ರೆ. ಹಿಂಗೆ ಆದರೆ ಅನ್ನ ಬೆಳೆಯೋಕ್ಕೆ ಜಾಗ ಇರೋಕ್ಕಿಲ್ಲ. ಮನೆಯಲ್ಲೇ ಗೋಡೆ ಕೆರ್ಕೊಂಡು ನೆಕ್ಕ ಪರಿಸ್ಥಿತಿ ಬರ್ತದೆ. ಒಂಚೂರು ಯೋಚನೆ ಮಾಡು. ಇಂಥವ್ರು ಸಾವಾಸ ಮಾಡಿಯಲ್ಲ, ಇವ್ರುಗಳು ಇನ್ನೊಂದು 5-6 ವರ್ಷ ಆದರೆ ಕಾರಲ್ಲಿ ಜೂಮ್ ಬರ್ತಾರೆ. ಅವ್ರ ಅಪ್ಪ ಅವ್ರ ಭವಿಷ್ಯಕ್ಕೆ ಏನಾರ ಒಂದು ಮಾಡಿಟ್ಟಿರ್ತಾರಕ್ಕಲ್ಲ. ನೀವು ಬಡವ್ರ ಮಕ್ಕಳು, ನಿಮ್ದು ಆಯ್ತದೇನೋ? ಹಾಂ, ಭಗವಂತ ಏನು ಕೊಟ್ಟವನೇ ಅದನ್ನಾರ ನಾವು ನೆಟ್ಟಿಗೆ ನಡ್ಸ್ಕೊಂಡು ಹೋಗ್ಬೇಕಲ್ವೇನೋ? ಯೋಚನೆ ಮಾಡಪ್ಪ. ಹಾಂ, ಸಂಘ ಸಹವಾಸನೂ ನಮಗೆ ತಕ್ಕನಾದವ್ರು ಮಾಡಬೇಕು, ದೊಡ್ಡ ಅರ್ಥ ಅಲ್ಲ ಕಣೋ.